ಬೆಟ್ಟದ ತುದಿಯಲ್ಲಿ ಹುಟ್ಟಿದ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ನೀರೆರೆದವರು ಯಾರು? ಅಡವಿಯೊಳಗಾಡುವ ಮೃಗಪಕ್ಷಿಗಳಿಗೆಲ್ಲ ಅಡಿಗಡಿಗೆ ಆಹಾರವನ್ನು ಹಿತ್ತವರು ಯಾರು? ಕಲ್ಲಿನಲ್ಲಿ ಹುಟ್ಟಿತ ಕೂಗುವ ಕಪ್ಪೆಗೆ ಅಲ್ಲಿ ಆಹಾರವನ್ನು ಕೊಂಡೊಯ್ಯುವವರು ಯಾರು? ತಲ್ಲಣಿಸದಿರು ಕಂಡ್ಯ ತಾಳು ಮನವೇ, ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯವಿಲ್ಲ. ಸನ್ಮಾನ್ಯ ಯಡಿಯೂರಪ್ಪನವರ ಅಭಿಮಾನೋತ್ಸವ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಎಲ್ಲ ಪರಮಪೂಜ್ಯರ ಪವಿತ್ರ ಚರಣಗಳಲ್ಲಿ ನಮಸ್ಕರಿಸಿ, ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ರಾಜಕೀಯ ಗಣ್ಯ ವ್ಯಕ್ತಿಗಳೇ, ಅಭಿಮಾನೋತ್ಸವವನ್ನು ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ಕರ್ನಾಟಕ ಸರ್ಕಾರದ ಮಾಜಿ ಮುಖ್ಯಮಂತ್ರಿಗಳು, ಎಲ್ಲ ಸಮುದಾಯದ ಆತ್ಮೀಯ ನಾಯಕರು ಆಗಿರ್ತಕ್ಕಂಥ ಸನ್ಮಾನ್ಯ ಯಡಿಯೂರಪ್ಪನವರೇ, ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಸಮಸ್ತ ಆತ್ಮೀಯ ಬಂಧುಗಳೇ, ಕರ್ನಾಟಕ ರಾಜ್ಯದ ಇತಿಹಾಸ ಪುಟವನ್ನು ಸೇರುವಂತಹ ಒಂದು ಕಾರ್ಯಕ್ರಮ ಚಿತ್ರದುರ್ಗ ನಗರದಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರ ಅಭಿಮಾನೋತ್ಸವ ಇವತ್ತು ಜರುಗ್ತಾ ಇರತಕ್ಕಂಥದ್ದು ಭಾಳಷ್ಟು ಖುಷಿಯನ್ನು ತಂದಿದೆ. ಯಡಿಯೂರಪ್ಪನವರ ಅಭಿಮಾನೋತ್ಸವದಲ್ಲಿ ಅವರ ಬಗ್ಗೆ ಒಂದೆರಡಷ್ಟು ಅಭಿಮಾನದ ಮಾತುಗಳನ್ನು ಆಡಲಿಕ್ಕೆ ನಮಗೆ ಮೈಕನ್ನು ಕೊಟ್ಟಿದ್ದಾರೆ. ಸನ್ಮಾನ್ಯ ಯಡಿಯೂರಪ್ಪನವರು ಅವರು ಹುಟ್ಟು ಹೋರಾಟಗಾರ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥವರು. ಒಂದು ಕಾಲದಲ್ಲಿ ಕರ್ನಾಟಕದಲ್ಲಿ BJP ಅಂತಂದರೆ ಏನು ಅನ್ನುವಂತಹ ಕೇಳುವಂತಹ ವಾತಾವರಣದಲ್ಲಿ ಸೈಕಲ್ ಮೇಲೆ ಈ ಪಕ್ಷವನ್ನು ಕಟ್ಟು ವಿಧಾನಸಭೆಯ ಚೇರನ್ನು ಅಧಿಕಾರವನ್ನು ಪಡೀಲಿಕ್ಕೆ ಮೂಲ ಕಾರಣಕರ್ತರು ಅದು ಯಾರಾದರೂ ಇದ್ದರೆ ಅದು ಸನ್ಮಾನ್ಯ ಯಡಿಯೂರಪ್ಪನವರು ಅಂತಂದರೆ ತಪ್ಪಾಗಲಿಕ್ಕಿಲ್ಲ ಅನ್ನುವಂಥದ್ದು. ಅದರ ಜೊತೆಗೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ನಮ್ಮ ಬಸವರಾಜ ಬೊಮ್ಮಾಯಿನವರು ಮಾತನಾಡಬೇಕಾದ್ರೆ ಹೇಳಿದರು, ಇವತ್ತು ಕರ್ನಾಟಕದಲ್ಲಿ ಕುರುಬ ಸಮಾಜ ಕನಕದಾಸರ ಜಯಂತಿಯನ್ನು ಒಂದು ಹಬ್ಬದ ರೀತಿಯಾಗಿ ಆಚರಿಸ್ತಾ ಇದೆ ಅಂತಂದರೆ ಅದು ಸನ್ಮಾನ್ಯ ಯಡಿಯೂರಪ್ಪನವರು ಕೊಟ್ಟಂಥ ಬಹುದೊಡ್ಡ ಕೊಡುಗೆ ಕನಕದಾಸರ ಜಯಂತಿಯನ್ನು ಆಚರಣೆಯನ್ನು ಮಾಡಿರ್ತಕ್ಕಂಥದ್ದು. ಅವರ ಅಧಿಕಾರದ ಅವಧಿಯಲ್ಲಿ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಕಾಗಿನೆಲೆ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಹೆಚ್ಚು ಅನುದಾನವನ್ನು ಕೊಟ್ಟು ಕಾಗಿನೆಲೆಯನ್ನು ಒಂದು ರಾಷ್ಟ್ರೀಯ ಪ್ರವಾಸಿ ಕೇಂದ್ರವನ್ನಾಗಿ ಮಾಡಿದಂತಹ ಒಂದು ಹೆಗ್ಗಳಿಕೆ ಸನ್ಮಾನ್ಯ ಯಡಿಯೂರಪ್ಪನವರಿಗೆ ಬರಬೇಕು ಅನ್ನುವಂತಹ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬಂಧುಗಳೇ, ಯಡಿಯೂರಪ್ಪನವರು ಒಂಥರ ಕಮಿಟ್ಮೆಂಟ್ ಮನುಷ್ಯ. ಒಂದು ಸರಿ ಮಾತನ್ನು ಕೊಟ್ಟರೆ ಯಾವ ಕಾರಣಕ್ಕೂ ಕೂಡ ಅವರು ಹಿಂಜರಿಯೋದಿಲ್ಲ ಅನ್ನೋದಕ್ಕೆ ನನ್ನ ಮತ್ತು ಅವರ ಮಧ್ಯೆ ನಡೆದಂಥ ಒಂದು ಘಟನೆಯನ್ನು ಈ ವೇದಿಕೆಯಲ್ಲಿ ಸ್ಮರಣೆಯನ್ನು ಮಾಡಲಿಕ್ಕೆ ಇಚ್ಛಿಸ್ತೇನೆ ಅನ್ನುವಂಥದ್ದು. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಇಂದಿನ ರಾಜ್ಯಪಾಲರು, ಮೇಘಾಲಯದ ರಾಜ್ಯಪಾಲರು ವಿಜಯಶಂಕರ್ ಅವರು ಅವತ್ತು ಮೈಸೂರಲ್ಲಿ ಯಾವ ಅಧಿಕಾರ ಇಲ್ಲದಲೇ ಖಾಲಿ ಕುಂತಿದ್ರು. ಸನ್ಮಾನ್ಯ ಯಡಿಯೂರಪ್ಪನವ್ರ ಹತ್ರ ನಾನು ಹೋಗಿ ನಮ್ಮ ಸಮುದಾಯದ ವಿಜಯಶಂಕರ್ಗೆ ನಿಮ್ಮ ಸರ್ಕಾರದಲ್ಲಿ ಏನಾದರೂ ಒಂದು ಅವಕಾಶವನ್ನು ಕೊಡಬೇಕು ಅನ್ನುವಂತಹ ಮಾತನ್ನು ನಾನು ಅವ್ರ ಮನವಿಯನ್ನು ಮಾಡಿಕೊಂಡೆ. ಬುದ್ಧಿ ಏನು ಮಾಡಬೇಕು ಕೇಳ್ರಿ ಅಂತಂದ್ರು ಅವರು. ನಮ್ಮ ವಿಜಯಶಂಕರ್ನ MLCಯನ್ನು ಮಾಡಿ ನಿಮ್ಮ ಸಚಿವ ಸಂಪುಟದಲ್ಲಿ ಮಂತ್ರಿಯನ್ನು ಮಾಡಿಸ್ಕೋಬೇಕು ಅನ್ನುವಂತಹ ಮಾತನ್ನು ಅವರಿಗೆ ನಾನು ಕೇಳಿದಾಗ ನಾನು ಖಂಡಿತ ಮಾಡಿಕೊಡ್ತೀನಿ ಅನ್ನುವಂತಹ ಮಾತನ್ನು ಆಡಿದ ಮೇಲೆ ಪಕ್ಷದಲ್ಲಿ ಒಂದಿಷ್ಟು ಸಮಸ್ಯೆಗಳು ಉದ್ಭವ ಆದಾಗ ಅವ್ರು ಹೇಳಿದ್ದು ಒಂದೇ ಒಂದು ಮಾತು, ನಾನು ಕಾಗಿನೆಲೆ ಸ್ವಾಮಿಗೆ ಮಾತು ಕೊಟ್ಟಿದ್ದೀನಿ, ವಿಜಯಶಂಕರ್ನ MLC ಮಾಡಿ ಮಂತ್ರಿ ಮಾಡ್ತೀನಿ ಅನ್ನುವಂತಹ ಮಾತನ್ನು ಕೊಟ್ಟಿದ್ದೀನಿ ಅನ್ನುವಂತಹ ಮಾತನ್ನಾಡಿ ಆ ಮಾತನ್ನು ಉಳಿಸ್ಕೊಂಡಂತಹ ಏಕೈಕ ವ್ಯಕ್ತಿ ಸನ್ಮಾನ್ಯ ಯಡಿಯೂರಪ್ಪನವರು ಅಂದರೆ ತಪ್ಪಾಗಲಿಕ್ಕಿಲ್ಲ ಅನ್ನುವಂಥದ್ದು. ಮತ್ತೊಂದು ಉಪಕಾರದ ಸ್ಮರಣೆಯನ್ನು ಅವರು ಯಾವತ್ತೂ ಕೂಡ ಇಟ್ಕೊಳೋದಿಲ್ಲ. ಆ ಒಂದು ಉಪಕಾರದ ಸ್ಮರಣೆಯನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಸ್ಮರಣೆಯನ್ನು ಮಾಡ್ತೇನೆ. ಇವತ್ತು ನಾವು ಶ್ರೀ ಕ್ಷೇತ್ರ ಮೈಲಾರದಲ್ಲಿ ನಾನು ಶಾಲೆಯನ್ನು ಕಟ್ಟಲಿಕ್ಕೆ ಸನ್ಮಾನ್ಯ ಬೊಮ್ಮಾಯಿಯವರ ಮುಖಾಂತರ ಅನುದಾನವನ್ನು ಕೇಳಕ್ಕೆ ಹೋದೆ. ನಾನು ಅವ್ರಿಗೆ ಯಾವುದಾದ್ರೂ ಮುಖ್ಯಮಂತ್ರಿಗೆ ಅನುದಾನವನ್ನು ಕೇಳಿದರೆ ಅವ್ರಿಗೆ ತಿಳಿದಿದ್ದನ್ನು ಕೊಡ್ತಾರೆ. ಆದರೆ ಬೊಮ್ಮಾಯಿಯವರು ಸ್ವಾಮೀಜಿಯವರು ಒಂದು ಶಾಲೆಯನ್ನು ಕಟ್ತಾ ಇದ್ದಾರೆ, ಅವ್ರಿಗೆ ಅನುದಾನ ಬೇಕು ಅನ್ನುವಂತಹ ಮಾತನ್ನು ಕೇಳಿದಾಗ ಆ ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಯಡಿಯೂರಪ್ಪನವ್ರು ಕೇಳಿದ್ದು, ನನ್ನ ಪತ್ರವನ್ನು ಇಟ್ಕೊಂಡು ಬುದ್ಧಿ ಎಷ್ಟು ಬರೀಲಿ ಅಂತ ಕೇಳಿದ್ರು ಅವರು. ಅಯ್ಯೋ
ನೀವು ಮುಖ್ಯಮಂತ್ರಿಗಳಿದ್ದೀರಾ, ನೀವು ಕೊಡುವ ಸ್ಥಾನದಲ್ಲಿದ್ದೀರಾ, ನಾವು ಬೇಡುವ ಸ್ಥಾನದಲ್ಲಿದ್ದೀನಿ, ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು ಅನ್ನುವಂತಹ ಮಾತನ್ನು ಹೇಳಿದಾಗ ಅವರು ಹಿಂದೆ ಮುಂದೆ ಯೋಚನೆ ಮಾಡ್ದಲೇ 10 ಕೋಟಿ ಅನುದಾನವನ್ನು ಶಾಲೆಯ ಪ್ರಾರಂಭೋತ್ಸವಕ್ಕೆ ಹಣವನ್ನು ಕೊಟ್ಟಿರ್ತಕ್ಕಂಥದ್ದು ನಮ್ಮ ಬೊಮ್ಮಾಯಿಯವರು ಅದಕ್ಕೆ ಸಾಕ್ಷಿ ಇದ್ದಾರೆ ಅನ್ನುವಂಥದ್ದು. ಹಾಗಾಗಿ ಬೊಮ್ಮಾಯಿಯವರು ಹೇಳಿದಾಗೆ, ಜೋಶಿ ಅವರು ಹೇಳಿದಾಗೆ ಯಡಿಯೂರಪ್ಪನವರ ಬಗ್ಗೆ ಮಾತನಾಡಲಿಕ್ಕೆ ನಮಗೆ ಒಂದು ದಿವಸ 5 ನಿಮಿಷ ಟೈಮ್ ಸಾಕಾಗೋದಿಲ್ಲ. ನಿಜವಾಗಲೂ ತಿಂಗಳಾನುಗಟ್ಟಲೆ ಕೂಡ ವೇದಿಕೆ ಇದ್ದರು ಅವರ ಬಗ್ಗೆ ಮಾತನಾಡುವಂತಹ, ಅವರ ಸಾಧನೆ ಬಗ್ಗೆ ಮಾತನಾಡುವಂತಹ ಸಾಕಷ್ಟು ಸಾಧನೆಗಳಿದ್ದಾವೆ ಅನ್ನುವಂಥದ್ದು. ಹಾಗಾಗಿ ಅವರ ಅಭಿಮಾನೋತ್ಸವದಲ್ಲಿ ನಮಗೆ ಸಂಪರ್ಕಕ್ಕೆ ಬಂದಂಥ ಸಂದರ್ಭದಲ್ಲಿ ನಾವೊಂದಿಷ್ಟು ಅಭಿಮಾನದ ಮಾತುಗಳಲ್ಲಿ ಈ ವೇದಿಕೆಯಲ್ಲಿ ಉಣಬಡಿಸಿದ್ದೀವಿ ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ನಮ್ಮ ಸನ್ಮಾನ್ಯ ಯಡಿಯೂರಪ್ಪನವರಿಗೆ ಇನ್ನೂ ಹೆಚ್ಚು ಹೆಚ್ಚು ಭಗವಂತ ಆ ಯಡಿಯೂರು ಸಿದ್ಧಲಿಂಗೇಶ್ವರ ಅವರಿಗೆ 100 ವರ್ಷ ಆಯಸ್ಸನ್ನು ಕೊಟ್ಟು, ಆರೋಗ್ಯವನ್ನು ಕೊಟ್ಟು, ಈ ಕರ್ನಾಟಕದ ಜನಯ ಸೇವೆಯನ್ನು ಮಾಡುವಂಥ ಶಕ್ತಿ ಆ ಯಡಿಯೂರು ಸಿದ್ಧಲಿಂಗೇಶ್ವರ ಅವರಿಗೆ ಕೊಡಲಿ ಅಂತಂದು ಪ್ರಾರ್ಥಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಹರಿ ಓಂ ತತ್ಸತ್.